ಫಾರಿನ್ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಫಾರಿನ್ ನಲ್ಲಿ ಯಾವ ರೀತಿ ಸಂಕ್ರಾಂತಿ ಆಚರಣೆ ಮಾಡ್ತಾರೆ, ಯಾವ ರೀತಿ ಸಡಗರ ಅಲ್ಲಿರುವಂತಹ ಕನ್ನಡಿಗರಲ್ಲಿ ಕಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ನಮ್ದು. ನಮ್ಮ ಜೊತೆ ಇದ್ದಾರೆ ರೂಪಾ ಅವರು. ರೂಪಾ ಅವ್ರ ಜೊತೆ ಇನ್ನಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋಣ. ರೂಪಾ, ಇಲ್ಲಿ ಆಚರಣೆ ಮಾಡ್ತಿದ್ದೀರಾ ಅಂದ್ರೆ 2 ವರ್ಷ ಮದುವೆ ಆದಮೇಲೆ 2 ವರ್ಷ ಇಲ್ಲಿ ಆಚರಣೆ ಮಾಡಿದ್ದೀರಾ. ನೀವು ಇಲ್ಲಿ ಚಿಕ್ಕಂದಿನಿಂದ ಸಾಕಷ್ಟು ಹಬ್ಬಗಳನ್ನ ಆಚರಣೆ ಮಾಡ್ತಾ ಬಂದಿದ್ದೀರಾ. ಆ ಖುಷಿ ಬಗ್ಗೆ ಏನು ಹೇಳ್ತೀರಾ? ಆಮೇಲೆ ನೀವು ಹೇಳಿದ್ರಿ ಬಂಧುಗಳ ಕೊರತೆ ಇರುತ್ತೆ ಅಲ್ಲಿ ಅಂತ, ಆದ್ರೆ ಸ್ನೇಹಿತರೆ ಬಂಧುಗಳಾಗ್ತಾರೆ ಅಂತ. ಇಲ್ಲಿ ಆ ಬಾಂಧವ್ಯದ ಬಗ್ಗೆ ಏನಂತೀರಾ? ಯಾವುದೇ ಒಂದು ಹಬ್ಬ ಆಗಲಿ ಪ್ರತಿಯೊಬ್ಬರೂ ಕೂಡ ಒಂದಾಗ್ತಾರೆ, ಒಂದು ಮನೆಯಲ್ಲಿ ಸೇರ್ತಾರೆ, ಒಂದು ಒಲೆಯಲ್ಲಿ ಅಡುಗೆ ಮಾಡಿ ಊಟ ಮಾಡ್ತಾರೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದಕ್ಕೆ ಹೇಳಕ್ಕೆ ಯಾವ ಇದೇ ಇಲ್ಲ, ನಂಗೆ ವರ್ಡ್ಸೇ ಇಲ್ಲ ಹೇಳಕ್ಕೆ. ಅದು ಸಂತೋಷನೇ ಬೇರೆ. ಅಂದ್ರೆ ಈಗ ನಾನು ಆಗ 10 ವರ್ಷದಿಂದ ನೋಡಿದ್ದ ಬಾಂಧವ್ಯಗಳು ಇತ್ತೀಚೆಗೆ ಕಮ್ಮಿ ಆಗ್ತಾ ಇದೆ. ನಾವು ಪ್ರತಿ ವರ್ಷ ಬಂದಾಗೂ ನನಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅದು ಎಲ್ಲೋ ನಾಶವಾಗಿ ಹೋಗ್ತಾ ಇದೆ, ಎಲ್ಲೋ ಕಳೆದು ಹೋಗ್ತಾ ಇದೆ ಅನ್ಸುತ್ತೆ ನಮಗೆ. ಬಟ್ ನಾವು ಯಾವಾಗಲೇ ಬರಲಿ, ನಾವು ಖಂಡಿತ ಎಲ್ಲರೂ ಸೇರಿಸ್ತೀವಿ, ಎಲ್ಲಾರನ್ನೂ ಮೀಟ್ ಮಾಡ್ತೀವಿ, ಪ್ರತಿಯೊಬ್ಬರನ್ನು ಮಾತಾಡ್ತೀವಿ. ಆದಷ್ಟು ಒಂದು ಯಾವ್ದಾರ ಹಬ್ಬ ಇಟ್ಕೊಂಡು ಬರಕ್ಕೆ ಟ್ರೈ ಮಾಡ್ತೀವಿ. ಸೊ ಎಲ್ಲಾರನ್ನೂ ನಾವು ಸೇರಿಸಿ ಸಂಜೆ ನಮ್ಮನೇಲೆ ಊಟ ಮಾಡಿ ಹೋಗೋ ಹಾಗೆ, ಅಥವಾ ಹೆಣ್ಮಕ್ಳುಗಳನ್ನ ಸೇರಿಸೋದು, ಏನೋ ಒಂದು ಆ ರೀತಿ ಇಟ್ಕೊಂಡಿದ್ದೀವಿ ಸಂಪ್ರದಾಯ. ಸೊ ಅದೆಲ್ಲ ಕೂಡಿ ಎಲ್ಲರೂ ಕೂಡಿ ಬದುಕಿದ್ರೆ ಅದ್ರ ಮಜಾನೇ ಬೇರೆ. ಓಕೆ, ನೀವು ಫಾರಿನಲ್ಲಿ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಆದಾಗ ನೀವೇನೆಲ್ಲ ಅಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಯ್ತು? ಯಾಕಂದ್ರೆ ನಾವಿಲ್ಲಿ ಪಕ್ಕದ ಅಂಗಡಿಗೆ ಹೋದ್ರೆ ಎಳ್ಳು ಸಿಕ್ಬಿಡುತ್ತೆ, ಬೆಲ್ಲ ಸಿಕ್ಬಿಡುತ್ತೆ, ಎಲ್ಲ ರೀತಿಯಾದಂತಹ ವಸ್ತುಗಳು ಸಿಕ್ಬಿಡುತ್ತೆ. ಫಾರಿನಲ್ಲೂ ಇದೇ ರೀತಿಯಾದಂತಹ ವಸ್ತುಗಳು ಇಷ್ಟೇ ಸುಲಭವಾಗಿ ಸಿಗುತ್ತಾ? ಯು ವೋಂಟ್ ಬಿಲೀವ್ ಭಾವನಾ, ಈಗ ಅವಾಗ 10 years ಹಿಂದೆ ನಾನು ಹೋದಾಗ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಕ್ಬೇಕಾದ್ರೆ ಅದು 2 ಕಡ್ಡಿ ಕೊಡೋರು. ಅದು ಏನು $3 ಕೊಟ್ರೆ ಜಸ್ಟ್ 2 ಕಡ್ಡಿಗೆ ಅಷ್ಟು ಕೊಡ್ತಾ ಇದ್ವಿ. ಬಟ್ ನಾವು ಎಷ್ಟು ಸುಲಭ ಆಗಿದೆ ಅಂದ್ರೆ ಇಂಡಿಯನ್ ಸ್ಟೋರ್ಸ್ ಎಲ್ಲ ತುಂಬಾ ಕನ್ವೀನಿಯಂಟ್ ಆಗಿದೆ. ಪ್ರತಿಯೊಂದು ಸಿಗುತ್ತೆ, ಸಿಗದೇ ಇರೋ ಅಂತ ಯಾವ್ದು ಪದಾರ್ಥ ಇಲ್ಲ, ಪ್ರತಿಯೊಂದು ಸಿಗುತ್ತೆ. ಒಬ್ಬಟ್ಟಾಗ್ಲಿ ಕಡುಬಾಗ್ಲಿ ಯಾವ್ದಕ್ಕಾದ್ರೂ ಏನಾದ್ರೂ ಪದಾರ್ಥ ಸಿಗುತ್ತೆ, ತಂದು ಮಾಡ್ಬೋದು. ಸೊ ನೀವ್ ಏನೇನ್ ಮಾಡ್ತೀರಾ? ನಾವೆಲ್ಲ ಮಾಡ್ತೀವಿ ಪ್ರತಿಯೊಂದು ಹಬ್ಬಕ್ಕೆ. ನಮ್ಗೆಲ್ಲ ಒಬ್ಬಟ್ಟು ಅಂದ್ರೆ ಬಹಳ ಇಷ್ಟ. ನನ್ಗೇನಾದ್ರೂ ನೆನ್ಸ್ಕೊಂಡ್ರೆ ಒಬ್ಬಟ್ಟು ತಿನ್ಬೇಕು ಅಂತ 10 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಮಾಡಿ ಮುಗಿಸಿ ತಿಂದು ಮಲ್ಗೋ ಅಭ್ಯಾಸ ನಮ್ಗೆ. ಸೊ ವಿ ಆರ್ ಲೈಕ್ ದಟ್. ನಾನು ಬೆಳಿಗ್ಗೆ ಹೋಗಿ ಸಂಜೆ ಬಂದ್ರು ಹಬ್ಬ ಇದ್ದಿದ್ದ ದಿನ ಖಂಡಿತ ಸಾಯಂಕಾಲ ಬಂದು ಪಲ್ಯ, ಕೋಸಂಬರಿ, ಚಿತ್ರಾನ್ನ, ಆಮೇಲೆ ಸ್ವೀಟ್ ಪ್ರತಿಯೊಂದು ಮಾಡಿ ತಿಂತೀವಿ. ಅಲ್ಲ, ಈ ಟೈಮಲ್ಲಿ ಸಕ್ಕರೆ ಅಚ್ಚು ನಾವು ನೋಡ್ತೀವಿ, ಅದನ್ನೆಲ್ಲ ಅಚ್ಚೊಂದು ಸಿಗಲ್ಲ ಅಲ್ಲಿ, ಮಾಡ್ಬೇಕಾಗುತ್ತೆ ಇಲ್ಲಿ. ಯಾಕಂದ್ರೆ ಅಚ್ಚಿರ್ಬೇಕು ಮಾಡ್ಬೇಕಂದ್ರೆ. ಅದು ಮಾಡಕ್ಕೂ ಕೂಡ ಒಂದು ಹದ ಅಂತ ಇರುತ್ತೆ. ನಾನು ಕಲ್ತಿಲ್ಲ ಅದನ್ನ ಸಕ್ಕರೆ ಹಚ್ಚು. ಬಟ್ ಏನಂದ್ರೆ ಎಳ್ಳಂತೂ ಮಾಡ್ತೀವಿ. ಬೆಲ್ಲ, ಕೊಬ್ಬರಿ ಇದೆಲ್ಲ ಹಾಕಿ, ಕಡಲೆ ಬೀಜ ಎಲ್ಲ ಹಾಕಿ ಎಳ್ಳಂತೂ ಮಾಡಿ, ಬೆಲ್ಲನೇ ನಮಗೆ ಸಕ್ಕರೆ ಹಚ್ಚಿದ್ದಾಗೆ ಅಂತ ಹೇಳ್ಬೋದು. ಸೊ ಅಲ್ಲಿ ಬೇರೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ನೀವು ಯಾರ ಜೊತೆ ಶೇರ್ ಮಾಡ್ಕೊತೀರಾ ಇರೋ ಫೆಸ್ಟಿವಲ್ ಎಕ್ಸ್ಪೀರಿಯನ್ಸ್ ಆಗಲಿ, ಅಥವಾ ಫೆಸ್ಟಿವಲ್ ಅಲ್ಲಿ ಯಾರನ್ನೆಲ್ಲ ಇನ್ವಾಲ್ವ್ ಮಾಡ್ತೀರಾ, ಅವರೆಲ್ಲ ಯಾವ ರೀತಿ ಆಚರಣೆ ಮಾಡ್ತಾರೆ? ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಹಬ್ಬ ಪ್ರಾರಂಭ ಆಗೋದು ರಂಗೋಲಿ ಹಾಕೋದ್ರಿಂದ ಪ್ರಾರಂಭ ಆಗಿ ಅಡುಗೆ ಮಾಡೋವರೆಗೂ ಎಂಡ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಯಾವ ರೀತಿ ಆಚರಣೆ ಮಾಡ್ತೀರಾ? ಆಕ್ಚುಲಿ ನಾವು ಯೂಶಲಿ ಮಾಮೂಲಿ ಬೆಳಿಗ್ಗೆ ಎದ್ದು ಏನು ಪೂಜೆ ಮಾಡ್ತೀವಿ ಅದೆಲ್ಲ ಮಾಡ್ತೀವಿ. ಸೊ ಪ್ರತಿಯೊಂದು ಪ್ರಿಪ್ರೇಷನ್ ಮಾಡಿಕೊಂಡು, ಎಸ್ಪೆಷಲಿ ವೀಕೆಂಡ್ ಬಂದರೆ ಅದು ಪೂರ್ತಿ ದಿನ ನಡೆಯುತ್ತೆ ಸಂಭ್ರಮ. ಮಕ್ಕಳೆಲ್ಲ ಇರ್ತಾರೆ, ಪೂಜೆ ಅದು ಆಚರಣೆ ಎಲ್ಲ ಇರುತ್ತೆ. ವೀಕ್ ಡೇಸ್ ಏನಾದರೂ ಬಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಫೀಸಿಗೆ ಹೊರಡ್ಬಿಡೋದು. ಕಾಯಕವೇ ಕೈಲಾಸ ಅಂತ ಆಫೀಸಿಗೆ ಹೋಗ್ಬಿಟ್ಟು ಬಂದು ಸಾಯಂಕಾಲ ಮತ್ತೆ ಪೂಜೆ ಎಲ್ಲ ಮುಗಿಸಿ, ಸೊ ಅಡುಗೆ ಎಲ್ಲ ಮಾಡಿ ಫ್ರೆಂಡ್ಸ್ನೆಲ್ಲ ಕರೆದಿರ್ತೀವಿ. ಒಂದು 7-7:30ಗೆ ಅಲ್ಲಿ ಪಾಟ್ಲಾಕ್ ಅಂತ ಮಾಡ್ತೀವಿ ನಾವು. ಸೊ ಒಬ್ರಿಗೆ, ಯಾಕಂದರೆ ಎಲ್ಲರೂ ಕೆಲಸ ಮಾಡೋದ್ರಿಂದ ಒಬ್ರಿಗೆ ತೊಂದರೆ ಆಗಬಾರ್ದು ಅಂತ ಒಂದೊಂದು ಐಟಮ್ಸ್ ಮೆನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಒಬ್ರೊಬ್ರು ಒಂದೊಂದು ಮಾಡಿಕೊಂಡು ಎಲ್ಲ ಒಂದು ಜೊತೆಗೆ ಒಂದು ಇದು ಏನು ಯಾವ ಕಾಸ್ಟ್ಯೂಮ್, ಲೈಕ್ ವಾಟ್ ವಿ ಆರ್ ಗೋಣ ವೇರ್ ಅನ್ನೋದು ಒಂದು ಮಾಡ್ಕೊತೀವಿ. ಸಲ್ವಾರ, ಯಾಕಂದರೆ ಒಂದು ಎತ್ನಿಕ್ ವೇರ್ ಅನ್ನೋದು ಇರಲಿ, ಪ್ರತಿಯೊಬ್ಬರಲ್ಲೂ ಆ ಸಂಭ್ರಮ ಕಾಣಲಿ, ಒಬ್ಬರಲ್ಲಿ ಮಾತ್ರ ಇರಬಾರ್ದು ಅಂತ. ಸೊ ಒಂದು ಎತ್ನಿಕ್ ವೇರ್ ಅಂತ ಇಟ್ಕೊಂಡು ಸೀರೆಗಳು ಉಡ್ಲೇಬೇಕು ಅಂತ ನಾನು ಎಸ್ಪೆಷಲಿ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ಸೊ ಎಲ್ಲರೂ ಅವತ್ತಿನ ದಿನ ಅಟ್ಲೀಸ್ಟ್, ಹುಡುಗರು ಅಷ್ಟೇ, ಜುಬ್ಬ ಅಥವಾ ಏನು ಅನ್ಸುತ್ತೆ ಅದನ್ನ ಹಾಕೊಂಬನ್ನಿ ಎತ್ನಿಕ್ ವೇರ್ ಅಂದ್ಬಿಟ್ಟು ಎಲ್ಲರೂ ಬಂದು ಸೇರಿ ಮಕ್ಳುಗಳಿಗೆಲ್ಲರಿಗೂ ಸೊ ಒಳ್ಳೆ ಅಡುಗೆ ಊಟ ಮಾಡಿ, ಎಳ್ಳು ಬೆಲ್ಲ ಎಲ್ಲ ಹಂಚ್ಕೊಂಡು ಸಂತೋಷವಾಗಿ ಕೂತ್ಕೊಂಡು, ಎಸ್ಪೆಷಲಿ ಇಂಡಿಯಾ ಬಗ್ಗೆ ಜಾಸ್ತಿ, ನಾವು ಭಾರತದ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಡಿಸ್ಕಷನ್ನೇ ಜಾಸ್ತಿ ಇರುತ್ತೆ. ಎಲ್ಲರೂ ಏನೇ ಮಾಡಿರಲಿ, ನಾವೆಂಥ ಅಡುಗೆ ಎಷ್ಟೇ ಜಾಸ್ತಿ ಮೆನು ಮಾಡಿದ್ರು ಎಲ್ಲೋ ಒಂದು ಕಡೆ ಬರುತ್ತೆ, ಎಲ್ಲೋ ಇಂಡಿಯಾದಲ್ಲಿ ಅಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅನ್ನೋದೊಂದು ಯಾವತ್ತಾದ್ರೂ ಆ ನೋವು ಅನ್ನೋದು ಇದ್ದೇ ಇರುತ್ತೆ ನಮಗೆ.
ಓಕೆ, ಸೊ ಅಲ್ಲಿ ತುಂಬಾ ಅಡುಗೆಗಳನ್ನ ನಮ್ಮ ಭಾರತೀಯ ಸಂಪ್ರದಾಯ ನೋಡಿದ್ರೆ, ನಮ್ಮ ಭಾರತೀಯ ಅಡುಗೆ ಶೈಲಿ ನೋಡಿದ್ರೆ ಬಹುಶಃ ಅದನ್ನ ಕಲಿಯೋದಕ್ಕೆ ಇಡೀ ಜನ್ಮ ಸಾಲೋದಿಲ್ಲ. ಸೊ ನಿಮಗೆ ಸಾಕಷ್ಟು ಕಷ್ಟ ಆಗತ್ತಾ ಹೇಗೆ? ಅಂದ್ರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ವೆರೈಟೀಸ್ ಇರುತ್ತೆ, ಒಂದೊಂದು ರೀತಿಯಾದಂತಹ ಸ್ವಾದ ಇರುತ್ತೆ. ಅವನ್ನೆಲ್ಲ ಹೇಗೆ ಕಲ್ತಿದ್ದೀರಾ? ಎಕ್ಸ್ಪೆರಿಮೆಂಟ್ಸ್ ಏನಾದರೂ ಮಾಡಿ ಆಮೇಲೆ ಕಲ್ತಿದ್ದ ಅಥವಾ ಮೊದಲೇ ಬರ್ತಿತ್ತಾ? ಆ್ಯಕ್ಚುಲಿ ಏನಂದರೆ ನಾನು ಮದುವೆಗೆ ಮುಂಚೆ ನನಗೆ ಬರ್ತಿದ್ದು ಕಾಫಿ, ಟೀ ಮತ್ತು ವೈಟ್ ರೈಸ್ ಮಾಡೋಕ್ಕೆ. ಓಕೆ, ಆಯಿತಾ? ಯಾಕೆ ಕಾಫಿ ಟೀ ಅಂದರೆ ನಾನು ವೆರಿ ಮಚ್ ನಂಗೆ ತುಂಬ ಇಷ್ಟ ಕಾಫಿ ಟೀ ಅಂದರೆ. ಅವಾಗ ಓದಬೇಕಾದ್ರೆಲ್ಲ ಜಾಸ್ತಿ ಕುಡಿತಿದ್ವಲ್ಲ, ಹಾಗಾಗಿ ಮೇಯ್ನ್ ಅದನ್ನ ಕಲ್ತಿದ್ದು ನಾನು. ಸರಿ, ಅಲ್ಲಿಗೆ ಹೋದ್ಮೇಲೆ ನೋಡಿದ್ರೆ ನನ್ನ ಹಸ್ಬೆಂಡ್ಗೆ, ಸೌರವ್ಗೆ ಕಾಫಿ ಟೀ ಕುಡಿಯೋ ಅಭ್ಯಾಸನೇ ಇಲ್ಲ. ಸೊ ಬರ್ತಿದ್ದೊಂದು 3 ಇದ್ರಲ್ಲೂ ಅದು ಕೂಡ ಅಭ್ಯಾಸ ಇಲ್ಲ, ಕ್ಯಾನ್ಸಲ್ ಆಯಿತು. ಎಕ್ಸಾಕ್ಟ್ಲಿ. ಆ್ಯಂಡ್ ಮುಂಚೆ ಅಮ್ಮ ಏನು ಮಾಡೋರು, ನಮ್ಮ ಮನೇಲಿ ನಾನೇ ಟೇಸ್ಟ್ ಮಾಡ್ತಿದ್ದು. ಪ್ರತಿಯೊಂದು ಅಡುಗೆ ಮಾಡಿದ್ರು ತೊಗೊಂಡು ಬಂದು ಇದು ನೋಡು ಸರಿ ಇದೆಯಾ ಅಂತ ಕೊಡ್ತಾರೆ. ಸೊ ಆ ರುಚಿ ಮಾತ್ರ ನಂಗೆ ಚೆನ್ನಾಗಿ ಗೊತ್ತಿತ್ತು, ಯಾವುದು ಹೇಗಿರಬೇಕು ಅಂತ. ಸೊ ಹಾಗಾಗಿ ನಾನೇನು ಮಾಡಿದೆ, ಕಲಿತಾ ಅಮ್ಮ ಬುಕ್ಕೆಲ್ಲ ಬರ್ಕೊಟ್ಟಿದ್ರು, ರೆಸಿಪೀಸ್ ಎಲ್ಲ. ಸೊ ಅದೊಂದು ಬುಕ್ಕು ಇಟ್ ವಾಸ್ ಲೈಕ್ ಅ ಬೈಬಲ್, ಅದು ಇಟ್ಕೊಂಡು ಹೋಗಿದ್ದೆ. ಸೊ ಅದನ್ನ ನೋಡ್ಕೊಂಡು ಅಡುಗೆ ಮಾಡ್ತಿದ್ದೆ. ಸೊ ಅಡುಗೆ ಮಾಡ್ತಾ ಹೆಚ್ಚು ಕಮ್ಮಿ ಒಂದು ಸಾರು ಮಾಡೋದಿರೋ ಒಂದು 2 ಸೌಟ್ ಸಾರು ಕುಡ್ದೇ ಬಿಡ್ತಿದ್ದೆ ಅಂತ ಟೇಸ್ಟ್ ಮಾಡ್ತಾ. ಸೊ ಹಾಗಾಗಿ ಐ ಜಸ್ಟ್ ಲರ್ನ್ಡ್ ಎವ್ರಿಥಿಂಗ್. ಆ್ಯಂಡ್ ನನ್ನ ಹಸ್ಬೆಂಡ್ ಈಸ್ ಅ ಸೋಷಿಯಲ್ ಬರ್ಡ್. ಹಿ ಲವ್ಸ್ ಪೀಪಲ್. ತುಂಬ ಜನ ಅಂದರೆ ತುಂಬ ಇಷ್ಟ, ನೆಟ್ವರ್ಕಿಂಗ್ ಎಲ್ಲ ತುಂಬ ಇಷ್ಟ ಅವ್ರಿಗೆ. ಹಾಗಾಗಿ ಹೋಗಿದ್ದ ಫಸ್ಟ್ ವೀಕೆಂಡೇ ಒಂದು 10 ಜನನ ಮನೆ ಕರೆದು ಬಿಟ್ಟಿದ್ರು. ಸೊ ಬರ್ತಾ ಇದ್ದಾರೆ ಫ್ರೆಂಡ್ಸು ಅಡುಗೆ ಮಾಡುವಂತ, ಅದು ಏನೋ ನಾನ್ ವೆಜ್ ಮಾಡುವಂತ. ನಾನು ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿ ಬಂತು, ಸ್ವಲ್ಪ ಬಿಡಿ ಆಗಿ ಬರಲಿಲ್ಲ, ರೈಸು ಮೆತ್ತಗಿತ್ತು, ಬಟ್ ಟೇಸ್ಟ್ ವಾಸ್ ಓಕೆ. ಸೊ ಸ್ವಲ್ಪ ಮಾನ ಒಂಚೂರು ಕವರ್ ಆಯಿತು ಅಂತ ಹೇಳ್ಬೋದು. ಸೊ ಬಿಕಾಸ್ ಆಫ್ ಹಿಮ್, ಈ ಲವ್ಸ್ ಫುಡ್. ಆದ್ದರಿಂದ ಐ ಜಸ್ಟ್ ಸ್ಟಾರ್ಟೆಡ್ ಲವಿಂಗ್ ಕುಕಿಂಗ್. ಸೊ ಟ್ರೈ ಮಾಡಿ ಇಬ್ರು ಗಿನಿ ಪಿಗ್ಸ್ ಟ್ರೈ ಮಾಡಿಕೊಂಡು ಕಲ್ತ್ಕೊಂಡೆ. ಬಟ್ ಒನ್ ಗುಡ್ ಥಿಂಗ್ ಏನಂದ್ರೆ, ನೀವು ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊತಿದ್ರಿ, ಸೌರವ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಲಿಲ್ಲ ಅಂತ ಆಯ್ತು. ಎಕ್ಸಾಕ್ಟ್ಲಿ, ನಾನೇ ಫಸ್ಟ್ ಟ್ರೈ ಮಾಡಿ ದೆನ್ ಐ ಯೂಸ್ ಟು ಎಕ್ಸ್ಪೆರಿಮೆಂಟ್ ಆನ್ ಇಟ್. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇನ್ನಷ್ಟು ಫಾರಿನ್ ಸಂಕ್ರಾಂತಿ ಬಗ್ಗೆ, ಫಾರಿನ್ ಜೀವನದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.